ನೂರಾರು ವರ್ಷಗಳಿಂದ ಆ ಕುಶಾವತಿ ನದಿಯಲ್ಲಿ ಯಾರು ಹುಳು ತೆಗೆದವರಲ್ಲ ಮಾಡಿದವರಲ್ಲ. ಇವತ್ತು ಅದನ್ನ ದೊಡ್ಡ ಪ್ರಮಾಣದಲ್ಲಿ 3 ರಿಂದ 4 ಮೀಟರ್ ಹುಳು ತೆಗೆಸಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್, ಒಂದೊಂದು ಚೆಕ್ ಡ್ಯಾಮ್ 3 ಕೋಟಿ ಆಗ್ಬೋದು, 4 ಕೋಟಿ ಆಗ್ಬೋದು, 2.5 ಕೋಟಿ ಆಗ್ಬೋದು, ಎಲ್ಲೆಲ್ಲಿ ವಿಸ್ತೀರ್ಣ ಜಾಸ್ತಿ ಇದೆ. ನಮ್ಮ ಕೋಟೆಗಳಿಂದ ಹಿಡಿದು ಚಿಲ್ಕಲ್ನೇರ್ಪು ಗಡಿಯವರೆಗೂ ಮುನ್ನಾನಹಳ್ಳಿ ಹೋಬಳಿ ಮುಖಾಂತರ ಸಂಪೂರ್ಣವಾಗಿ 60 ಮೀಟರ್ ಇಂದ ಹಿಡಿದು 100 ಮೀಟರ್ 120 ಮೀಟರ್ ಅಗಲ ಸಿಗುತ್ತೆ. ಕೆಲವು ಕಡೆ ಪೂರ್ತಿಯಾಗಿ ಅದನ್ನ ಹೂಳು ತೆಗೆದು ಅಲ್ಲಲ್ಲಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡಿ ನೀರು ಶೇಖರಣೆ ಮಾಡ್ಬೇಕು ಅಂತಕ್ಕಂಥ ಯೋಜನೆ ಮಾಡಿಸಿದೆ. ಅನುದಾನ ಹೆಂಗ ಜೋಡಣೆ ಮಾಡ್ಬೇಕು ಅಂತ ಹೇಳಿ ನಾನು ಒಂದು 41 ಕೋಟಿಗೆ ಟೆಂಡರ್ ಆಗಿದೆ, ಪ್ರಕ್ರಿಯೆ ಪೂರ್ಣ ಆಗ್ತಾ ಇದೆ. ವಿಜಯನಗರ ವಿಶ್ವೇಶ್ವರ ಜಲ ನಿಗಮದಲ್ಲಿ ಅಷ್ಟು ನಾನು ಶಿವಕುಮಾರ್ ಅವರಿಗೆ ವಿನಂತಿ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಮಂಜೂರು ಮಾಡಿಲ್ಲ. ಉಳಿದಂಗೆ ಇನ್ನ 48 ಕೋಟಿ ಇವತ್ತು ನಮಗೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ಅದು ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ. ಮತ್ತೆ ಇನ್ನೊಂದು 50 ಕೋಟಿ ಬರಬೇಕಂತ, ಅದು ಕೂಡ ಸದ್ಯದಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅವರ ಭಾಗದ ರೈತರಿಗೆ ಒಂದು ಒಳ್ಳೆ ಮಳೆ ಆದಾಗ ಒಂದ್ಸತಿ ಅದು ತುಂಬಿಟ್ರೆ 3 ವರ್ಷ 4 ವರ್ಷ ಆ ಭಾಗದಲ್ಲಿ